ಕಾರ್ಗಿಲ್ ವಿಜಯೋತ್ಸವ ಆಚರಣೆ. ಭೀಮಪ್ಪ ಜಾಧವ್. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಧಾರವಾಡ ನಗರದ ಪೋನೆಕ್ಸ್ ಇಂಟರ್ ನ್ಯಾಷನಲ್ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ದೇಶ ರಕ್ಷಣೆಗೆ ತಮ್ಮ ಬದುಕನ್ನೇ ಸಮರ್ಪಿಸಿರುವ ಯೋಧರ ಸೇವೆಯನ್ನ ಸ್ಮರಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ದೇಶಾಭಿಮಾನ ಮೂಡಿಸುವ ಸಂದೇಶವನ್ನ ನೀಡಲಾಯಿತು. ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಧಾರವಾಡ ನಗರದ ಪೋನೆಕ್ಸ್ ಇಂಟರ್ ನ್ಯಾಷನಲ್ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕ ಭೀಮಪ್ಪ ಜಾಧವ್ ಮಾತನಾಡಿ, ನಮ್ಮ ದೇಶದಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಲೆಂದು ಹಗಲು ರಾತ್ರಿ ಶ್ರಮಿಸುವ ಯೋಧರ ಬಗ್ಗೆ ಪ್ರತಿಯೊಬ್ಬ ಭಾರತೀಯನಿಗೂ ಅಪಾರ ಗೌರವವಿದೆ ಎಂದರು. ಇಂದಿನ ಮಕ್ಕಳು ಮುಂದಿನ ದಿನಗಳಲ್ಲಿ ದೇಶವನ್ನ ಕಾಯುವ ಯೋಧರಾಗಬೇಕು ಎಂದು ಅವರು ಕರೆ ನೀಡಿದರು. ಮಕ್ಕಳಲ್ಲಿ ದೇಶಪ್ರೇಮ ಮತ್ತು ರಾಷ್ಟ್ರಭಕ್ತಿ ಬೆಳೆಸುವ ಉದ್ದೇಶದಿಂದ ಶಿಕ್ಷಣ ಸಂಸ್ಥೆಗಳು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ಅಗತ್ಯ ಎಂದು ಮಾಜಿ ಸೈನಿಕ ಶಶಿಧರ್ ಪ್ರಸಾದ್ ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಪೊಲೀಸ್ ಅಧಿಕಾರಿ ಸಿದ್ದಪ್ಪ ಮುರುಗೋಡ್ ವಹಿಸಿದ್ದರು. ಶಾಲೆಯ ಪ್ರಾಂಶುಪಾಲೆ ಅಶ್ವಿನಿ ಕುಮಾರ್ ಗೌಡ ಅವರು ಅತಿಥಿಗಳನ್ನ ಸ್ವಾಗತಿಸಿದರು. ನಂತರ ಶಾಲಾ ಮಕ್ಕಳಿಂದ ಕಾರ್ಗಿಲ್ ವಿಜಯೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಸಿದ್ಧಾರ್ಥ್ ಮುರುಗೋಡ್, ತೌಸಿಫ್ ದಾವಲ್ ಸಾಬ್ನವರ್, ರೋಸ್ಲಿನ್ ಮುರುಗೋಡ್ ಸೇರಿದಂತೆ ಶಿಕ್ಷಕರು, ಪೋಷಕರು ಹಾಗೂ ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಗಿಲ್ ವೀರ ಯೋಧರಿಗೆ ಗೌರವವನ್ನ ಸಲ್ಲಿಸಿದರು. ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ನಡೆದ ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಮತ್ತು ರಾಷ್ಟ್ರಪ್ರೇಮವನ್ನ ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸಿತು. ದೇಶಕ್ಕಾಗಿ ತ್ಯಾಗ ಮಾಡಿದ ಯೋಧರನ್ನ ಸ್ಮರಿಸುವ ಮೂಲಕ ಅವರಿಗೆ ಗೌರವವನ್ನ ಸಲ್ಲಿಸಲಾಯಿತು. We salute all the brave heroes who sacrifice lives for our country. Their courage inspires us to love our nation and become a responsible citizen. A soldier stands at the border so that we can live safely and peacefully. Friends, let us always respect our soldiers, love our country, do our duties honestly. Jai Hind, Vande Mataram. Thank you. ಫಿನಿಕ್ಸ್ ಅಂತಾರಾಷ್ಟ್ರೀಯ ಆಂಗ್ಲ ಮಾಧ್ಯಮ ಹೈಸ್ಕೂಲಿನಲ್ಲಿ ಕಾರ್ಗಿಲ್ ವಿಜಯೋತ್ಸವ ನಿಮಿತ್ತವಾಗಿ ಈ ಒಂದು ಜ್ಞಾನೋದಯ ಸಭಾಂಗಣದಲ್ಲಿ ಒಂದು ವಿಜಯೋತ್ಸವವನ್ನು ಆಚರಿಸಲಾಗುತ್ತಿದೆ. ಈ ಒಂದು ಸಭಾಂಗಣದಲ್ಲಿ ವೇದಿಕೆ ಮೇಲೆ ಕುಳಿತವರ ಗಣ್ಯ ವ್ಯಕ್ತಿಗಳನ್ನು ಹೆಸರು ತಗೊಂಡಾಗ ಮಾಡಬೇಕು. ಅವ್ರ ಹೆಸರು ತಗೊಂಡಾಗ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಈಗೆಲ್ಲ ಅವರ ಸಾಧನೆ ಮತ್ತು ಅವರ ಹೆಸರು ತಗೊಂಡಾಗ ತಾವೆಲ್ಲ ಮಕ್ಕಳಾಗಿ ಏನು ಜೋರಾಗಿ ಚಪ್ಪಾಳೆ ಹೊಡಿಬೇಕು. सब खुश है, सभी बच्चे खुश है, ಎಲ್ಲರೂ ಚೆನ್ನಾಗಿದ್ದೀರಾ? 99 ಕಾರ್ಗಿಲ್ ವಾರದ ಒಂದು ವಿಜಯೋತ್ಸವದ ಉಪಲಕ್ಷಣೆ ಈ ಒಂದು ಸಭೆಯನ್ನು ಹಮ್ಮಿಕೊಂಡಿರುವಂತ ನಮ್ಮ ಸಿದ್ಧಾರ್ಥ ಮುರುಗೋಡ್ ಸಾಹೇಬರಿಗೆ ಅನಂತ ಕೋಟಿ ನಮಸ್ಕಾರಗಳು. ಜೈ ಹಿಂದ್ ಸರ್. ಹೆಲಿಕಾಪ್ಟರ್ ಫೈಟರ್ ಅವೇನು ಹಾರಾಡ್ತಾವಲ್ಲ ಅದಕ್ಕೆ ಏರ್ಫೋರ್ಸ್ ಅಂತ. ಏನು ಇಂಡಿಯನ್ ಏರ್ಫೋರ್ಸ್. ಆ ಇಂಡಿಯನ್ ಏರ್ಫೋರ್ಸಿನಲ್ಲಿ ನಮ್ಮ ಸಾಹೇಬರು 15 ವರ್ಷ ವಿಂಗ್ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿ ಏರ್ಫೋರ್ಸಿನಲ್ಲಿ 15 ವರ್ಷ ಸೇವೆ ಸಲ್ಲಿಸಿದ ನಂತರ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟಿನಲ್ಲಿ ಪೊಲೀಸ್ ಆಫೀಸರ್ ಆಗಿ 23 ವರ್ಷ ತಮ್ಮ ಸೇವೆ ಸಲ್ಲಿಸಿ ಆ 23 ವರ್ಷದಲ್ಲಿ ಸಾಕಷ್ಟು ಅವರು ಜನರಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಕೂಡ ನಮ್ಮ ಮನೆ ಅವ್ರು ಭೇಟಿ ಹಾಕೊಂಡಾಗ ಕೆಲವೊಂದು ವಿಷಯ ಹೇಳಿದವರು ನನಗೆ ಬಹಳ ಸಂತೋಷವಾದ. ಅಷ್ಟೊಂದು ಒಳ್ಳೆ ಕೆಲಸ ಮಾಡಿದಂತ ನಮ್ಮ ಸಾಹೇಬರು. ಮತ್ತು ಈ ಸದ್ಯ MD ಡೈರೆಕ್ಟರ್ ಮ್ಯಾನೇಜ್ಮೆಂಟ್ ಈ ಒಂದು ಸಂಸ್ಥೆಯ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುವಂತ ನಮ್ಮ ಸಾಹೇಬರಿಗೆ ಮತ್ತೊಮ್ಮೆ ಅನಂತ ಕೋಟಿ ನಮಸ್ಕಾರಗಳು. ಮತ್ತು ಅದೇ ರೀತಿಯಾದ ನಮ್ಮ
ಇಂಡಿಯನ್ ಏರ್ ಫೋರ್ಸಿನಲ್ಲಿ 20 ವರ್ಷಗಳ ಕಾಲ ಕಮಾಂಡಿಂಗ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿದಂತ ನನ್ನ ಒಂದು ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ಅವರು ಒಂದು ತನ್ನ 20 ವರ್ಷದ ಅವಧಿಯಲ್ಲಿ 20 ವರ್ಷದಲ್ಲಿ ನೀವು ಕೇಳಿರ್ಬೋದು ಕಮಾಂಡೋ ಅಂತ ಹೇಳಿ. ಕಮಾಂಡೋದೊಳಗ ಇಂಪಾರ್ಟೆಂಟ್ ಡ್ಯೂಟಿ, ಅದು ಬಹಳ ಕಠಿಣ ಡ್ಯೂಟಿ. ಅಂತ ಒಂದು ಡ್ಯೂಟಿ ಮಾಡಿ ನಮ್ಮ ಮಾತೃಭೂಮಿ ಸೇವೆ 20 ವರ್ಷ ಸೇವೆ ಸಲ್ಲಿಸಿದ ಒಂದು ಕಮಾಂಡ್ ಆಫೀಸರ್ಗೆ ನನ್ನ ಮತ್ತೊಮ್ಮೆ ನನ್ನ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ಯಜಮಾನರಾದ ಶ್ರೀಮತಿ ರೋಜಾಲಿ ಮೇಡಮ್ ಅವರಿಗೂ ನನ್ನ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ಅಶ್ವಿನಿ ಮೇಡಮ್ ಅವರಿಗೂ ನನ್ನ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ಮತ್ತೆ ಅದೇ ರೀತಿ ಈ ಒಂದು ಸ್ಕೂಲಿನ ಎಲ್ಲ ಟೀಚರ್ಸ್ ಮಾತೆಯರಿಗೂ ನನ್ನ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ಮತ್ತು ಅದೇ ರೀತಿ ಈ ಸ್ಕೂಲಿನಲ್ಲಿ ಕಾರ್ಯನಿರ್ವಹಿಸುವಂತ ಎಲ್ಲ ಕಾರ್ಮಿಕ ವರ್ಗದವರಿಗೂ ಮತ್ತು ಇಲ್ಲಿ ಸೇರಿದಂತೆ ಎಲ್ಲರಿಗೂ ನನ್ನ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ಒಟ್ಟಾರೆ ಇಲ್ಲಿ ಸಮ್ಮೇಳನದಲ್ಲಿ ಸೇರಿದಂತ ನನ್ನ ದೇಶ ಪ್ರೇಮಿಗಳಿಗೂ ನನ್ನ ಅನಂತ ಕೋಟಿ ಕೋಟಿ ನಮಸ್ಕಾರಗಳು. ನನ್ನ ಒಂದು ಆಗಿನ ಒಂದು ಅನುಭವವನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ನಾನು ಇಷ್ಟಪಡ್ತೇನೆ. ನಾನು 1991 ಆರ್ಮಿ ಒಳಗೆ ಜಾಯ್ನಿಂಗ್ ಆಗಿದ್ದು 1991. ಕಾರ್ಗಿಲ್ ಯುದ್ಧ 1999 ಅಂತಂದ್ರೆ ನಾನು ಯಾವಾಗ 2 ವರ್ಷ ಸರ್ವಿಸ್ ಆಗಿತ್ತು. ಕಾರ್ಗಿಲ್ ಅಂತಂದ್ರೇನು, ನೀವೆಲ್ಲ ನಕಾಶೆ ನೋಡಿದ್ರು ಮ್ಯಾಪ್ ಒಳಗೆ ಏನೈತಿ, ಪೂರ ಎತ್ತರ ಇದ್ದು ಜಮ್ಮು ಮತ್ತು ಕಾಶ್ಮೀರ ಐತಿ. ಜಮ್ಮು ಮತ್ತು ಕಾಶ್ಮೀರ ಅಂತಂದ್ರೇನು ನಮ್ಮ ಭಾರತ ಒಂದು ಅವಿಭಾಜ್ಯ ಅಂಗ, ನಮ್ಮ ಸೀಮಿತ ಆ ಕಾಶ್ಮೀರ ಜಮ್ಮು ಕಾಶ್ಮೀರ ಅಂತಂದ್ರೆ ಸಾಕಷ್ಟು ಎತ್ತರವಾದ ಪ್ರದೇಶ. ದಿಲ್ಲಿಂದ ಒಂದು 600 ಕಿಲೋಮೀಟರ್ ಜಮ್ಮು ಇದೆ. ಜಮ್ಮು ಮತ್ತು ಕಾಶ್ಮೀರ, ನಾವು ಜಮ್ಮು ಮತ್ತು ಕಾಶ್ಮೀರ ಅಂತೇವೆ. ಆದ್ರೆ ಡಿಫ್ರೆನ್ಸ್ ಏನೈತಿ, ಎರಡು ನಡುವೆ 300 ಕಿಲೋಮೀಟರ್. ಜಮ್ಮು ಮತ್ತು ಕಾಶ್ಮೀರಕ್ಕೆ 300 ಕಿಲೋಮೀಟರ್ ಅಂತ ಐತಿ. ಜಮ್ಮುವಿನಿಂದ ಕಾಶ್ಮೀರಕ್ಕೆ ಹೋಗ್ಬೇಕಾಗಿರೋ ಸಾಕಷ್ಟು ಎತ್ತರ ಪ್ರದೇಶ, ಕಲ್ಲುಗುಡ್ಡ ಪ್ರದೇಶ. ಒಂದೇ ರಸ್ತೆ, ಮತ್ತೆ ಯಾವ ರಸ್ತೆ, ಬೇರೆ ರಸ್ತೆ ಇಲ್ಲ. ಒಂದೇ ರಸ್ತೆ 300 ಕಿಲೋಮೀಟರ್ ಹೋಗ್ಬೇಕಾಗಿರೋ ಕೇವಲ ಒಂದೇ ರಸ್ತೆ. ಸಾಕಷ್ಟು ಎತ್ತರ. ಈಗ ಸರ್ವೆ ಆಫ್ ಇಂಡಿಯಾದೊಳಗೆ ಮಾಪೋದು ವೈ ನಿಶಾ ಉಂಚೆ ನೀಚೆ ದರ್ಶಾತೆ ಅಂತಂದ್ರೇನು, ಸರ್ವೇದವರು ಒಂದು ಯಾವುದೋ ಒಂದು ಎತ್ತರ ಅಳತೆ ಮಾಡ್ಬೇಕಾದ್ರೆ ಸಮುದ್ರ ಒಂದು ಮಟ್ಟದ ಮೇಲೆ ಏನ್ ಮಾಡ್ತಾರೋ ಅದನ್ನ ಅಳತೆ ಮಾಡ್ತಾರೆ. ಒಂದು ಸಮುದ್ರ ಲೆವೆಲ್ ಪ್ರಕಾರ ಕಾರ್ಗಿಲ್ ಐತಲ್ಲ 16 ಕಿಲೋಮೀಟರ್ ಹೈಟ್ ಪ್ರದೇಶ, ಅಷ್ಟೊಂದು ಎತ್ತರ ಪ್ರದೇಶ, ಕಲ್ಲುಗುಡ್ಡ ಪ್ರದೇಶ. ಜಮ್ಮುವಿನಿಂದ 250 ಕಿಲೋಮೀಟರ್ ಪೂರ ಹೈಟ್, ಸಾಕಷ್ಟು ಎತ್ತರ. 2 ದಿವಸ ಗಾಡಿ ಹೋಗ್ಬೇಕಾಯ್ತು, 1 ದಿವಸಕ್ಕೆ ಹೋಗುದಿಲ್ಲ. ನಮ್ಮ ಆರ್ಮಿ ವೆಹಿಕಲ್ 2 ದಿವಸ ಹೋಗ್ತಾರೆ. ಅಷ್ಟೊಂದು ಕಠಿಣವಾದ ಪ್ರದೇಶ. 250 ಅಲ್ಲೊಂದು ಟ್ರೈನ್ ಬರ್ತೈತೆ. ಕಾಶ್ಮೀರದೊಳಗೆ ಶ್ರೀನಗರ ಅಂತ ಐತೆ, ಅದು ಕಾಶ್ಮೀರದ ರಾಜಧಾನಿ, ಕ್ಯಾಪಿಟಲ್ ಸಿಟಿ. ನಾವೇನು ರಾಜಧಾನಿ ನಮ್ಮ ಬೆಂಗಳೂರು, ಕರ್ನಾಟಕ ರಾಜಧಾನಿ ಬೆಂಗಳೂರು ಹೆಂಗೆ ಕ್ಯಾಪಿಟಲ್ ಸಿಟಿ, ಹಂಗ ಕಾಶ್ಮೀರದ ರಾಜಧಾನಿ ಬೆಂಗಳೂರು. ಕಾಶ್ಮೀರದ ರಾಜಧಾನಿ ಶ್ರೀನಗರ, ಅದೇನು ಅಲ್ಲಿ ಕ್ಯಾಪಿಟಲ್ ಸಿಟಿ. ಅಲ್ಲಿಂದ 110 ಕಿಲೋಮೀಟರ್ ಹೋದ್ರೆ ಸೋನಾಮಾರ್ಗ್ ಅಂತಿದೆ. ಅಂದ್ರೆ ನಾನು ಕಾರ್ಗಿಲ್ ರೂಟ್ ಹೇಳ್ತೇನೆ ನಿಮ್ಗೆ. ಸೋನಾಮಾರ್ಗ್ ಶ್ರೀನಗರದಿಂದ ರೈಟ್ ಸೈಡ್ 100 ಕಿಲೋಮೀಟರ್ ಹೋದಾಗ ಏನೈತೆ, ಅಲ್ಲಿ ಸೋನಾಮಾರ್ಗ್ ಅಂತಿದೆ. ಅಲ್ಲಿ ನಮ್ಮ ಆರ್ಮಿ ಕೆಲವೊಂದು ಗಾಡಿ ಒಳಗೆ ಇಟ್ಕೊಳಕದು ಎಲ್ಲ ಅನುಕೂಲ ಐತೆ. ಅಲ್ಲಿಂದ ಒಂದು 20 ಕಿಲೋಮೀಟರ್ ಹೋದ್ರೆ ಪೂರ ತಿರ್ಚ ಫುಲ್ ಹೈಟು, 5 ಸ್ಕ್ವೇರ್ ತಿರ್ತಾವ, ಅಷ್ಟೊಂದು ಹೈಟ್. ಅದು ಗುರಿ ಅಂತಾರೆ. ಅಲ್ಲಿಂದ ನೆಕ್ಸ್ಟ್ ಒಂದು 10-12 ಕಿಲೋಮೀಟರ್ ಹೋದ್ರೆ ದ್ರಾಸ ಮತ್ತು ಬಟಾಲಿ ಕೈಲಾಸ. ಅದ್ರ ಬಾಜು ಇರುವುದನ್ನ ಕಾರ್ಗಿಲ್ ಅಂತಂದ್ರೆ ಒಂದು ಡಿಸ್ಟ್ರಿಕ್ಟ್ ಪ್ಲೇಸ್. ಅದು ಡಿಸ್ಟ್ರಿಕ್ಟ್ ಪ್ಲೇಸ್. ಅದ್ರ ಮುಂದೆ ಸಾಕಷ್ಟು ಎತ್ತರವಾದ ಹಿಮಾಲಯ ಪರ್ವತ. ಈಗ 1947 ಬ್ರಿಟಿಷರು ನಮ್ಮನ್ನು ಏನು ಬಿಟ್ಟು ಹೋಗುವಾಗ ಇಲ್ಲಿಂದ ಕನಿಷ್ಠ 300 ವರ್ಷ ನಮ್ಮ ಬ್ರಿಟಿಷರು ನಮ್ಮ ಭಾರತ ದೇಶ ಆಗಿದ್ರು. ಅವ್ರು ಬಿಟ್ಟು ಹೋಗೋ ಟೈಮ್ನಾಗ ಪಾಕಿಸ್ತಾನ ಸೈಡ್ ಮುಸ್ಲಿಂ ಜಾಸ್ತಿ
ಇಂಡಿಯಾ ಎರಡು ಒಂದೇ ಇದ್ದು ಪೈಲ ಅದಕ್ಕಿಂತ ಪೈಲ ಬಾಂಗ್ಲಾದೇಶ ಇತ್ತ ಪಾಕಿಸ್ತಾನ ಮತ್ತು ಇಂಡಿಯಾ ಪೈಲ ಎರಡು ಒಂದೇ ಬ್ರಿಟಿಷ್ ಹೋಗಿದ್ದ ಪೈಲ ಅಲ್ಲಿ ಮುಸ್ಲಿಂ ಏನ್ ಮಾಡಿದ್ರು ಇಲ್ಲ ನಮ್ದು ಅನಾದಿ ದೇಶ ಬೇಕು ಕಂಟ್ರಿ ಬೇಕು ಅಂದಾಗ ಆ ಟೈಮ್ನಾಗ ಆಗಸ್ಟ್ 14 ಪಾಕಿಸ್ತಾನದ ಒಂದು ಸ್ಟೇಟ್ ದೇಶ ಮಾಡಿದ್ರು ನಮ್ಮ ಭಾರತ ಎರಡು ವಿಭಜನೆ ಆಗೋ ಟೈಮ್ನಾಗ ಸಾಕಷ್ಟು ಎತ್ತರ ಪ್ರದೇಶಕ್ಕೆ ಕಾಂಗಿಲ್ ಅದು ಎತ್ತರ ಸಾಕಷ್ಟು ಎತ್ತರ ಒಂದು 6-7 ಕಿಲೋಮೀಟರ್ ಹೈಟ್ ಅದು ನೋಡ್ಬೇಕು ಎಲ್ಲ ನೋಡಿದಕ್ಕೆಲ್ಲ ಗುಡ್ಡ ಎತ್ತರ ಅಷ್ಟೊಂದು ಎತ್ತರ ಪ್ರದೇಶದಲ್ಲಿ ಒಂದು ಸೈಡ್ ಪಾಕಿಸ್ತಾನ ಒಂದು ಸೈಡ್ ಭಾರತ ಎರಡು ಕೂಡ ನಡುವೆ ನಮ್ದು ಅವ್ರದ್ದು ಒಂದು ಸೈಡ್ ಅವ್ರದ್ದು ಇಲಾಖೆ ಐತಿ ಒಂದು ಸೈಡ್ ನಮ್ದು ಐತಿ ಅದ್ರ ನಡುವೆ ಕೆಲವೊಂದು ನೋಮೆಲ್ ಲ್ಯಾಂಡ್ ಅಂತ ಇರ್ತೈತಿ ಒಂದು 50 ಮೀಟರ್ ಅಂದ್ರೆ ಅವ್ರಿಗೆ ಅಲ್ಲಿ ಬರಕ್ಕೆ ಅವಕಾಶ ಇರುವುದಿಲ್ಲ ನಮಗೂ ಅಲ್ಲಿ ಹೋಗಕ್ಕೆ ಅವಕಾಶ ಇರುವುದು ಎಲ್ಲೋ ಸೈತೆ ನೋಮೆಲ್ ಲ್ಯಾಂಡ್ ಅಲ್ಲಿಗೆ ಹೋಗು ದೇಶ ವಿಭಜನೆ ಅಂತಲ್ಲ ಅವಾಗಿಂದ ಅವರಿಗೆ ನಮಗೆ ಒಪ್ಪಂದ ಇತ್ತು ಇಷ್ಟು ಖರ್ಚಿನ ಒಳಗಿಲ್ಲ ಇಷ್ಟು ತಪ್ಪಲ ನಡಿಗೆ ಇಬ್ಬರಿಗೆ ಯಾಕೆ ಸಂಬಂಧ ಇಲ್ಲ ನೋಮೆಲ್ ಲ್ಯಾಂಡ್ ಆದ್ರೆ 1999 ಪಾಕಿಸ್ತಾನ ಪ್ರಧಾನಮಂತ್ರಿ ಜನರಲ್ ಮುಷರಫ್ ಏನ್ ಮಾಡಿದ ನಮ್ಮ ಭಾರತ ದೇಶಕ್ಕೆ ಸೈನಿಕರಿಗೆ ಒಂದು ಇವರಿಗೆ ನುಕ್ಸಾನ್ ಮಾಡಬೇಕು ಈ ಎತ್ತರವಾದ ಪ್ರದೇಶ ಅವರು ನಮ್ದು ಏನಿತ್ತಲ್ಲ ಅದು ನಾವ ತಗೋಬೇಕಂತ ಹೇಳಿ ಒಂದು ಐಡಿಯಾ ಮಾಡಿ ಮತ್ತೆ ಅಷ್ಟೊಂದು ಎತ್ತರ ಪ್ರದೇಶದಾಗ 12 ತಿಂಗಳು ನಮಗ ಅಲ್ಲೇ ಇರಕ್ಕಾಗುವುದಿಲ್ಲ ಯಾಕಂತಂದ್ರೆ ಈ ನಮ್ಮ ಟೈಪ್ ಅದು ಅಲ್ಲಿ ಕ್ಲೈಮೇಟ್ ಇರುವುದಿಲ್ಲ ಹವಾಮಾನ ಇರುವುದಿಲ್ಲ ಬರಗಾಲದಲ್ಲಿ ಅತ್ಯಂತ ಪೈಲ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮಟ್ಟನು ಸಾಕಷ್ಟು ಥಂಡಿ ನವೆಂಬರ್ನಿಂದ ಬರಕ್ ಚಲೋ ಆಗ್ತೈತಿ ಬರಬೇಕಂತಂದ್ರೆ ಬಹಳ ಡೇಂಜರ್ ಅಷ್ಟೊಂದು ಎತ್ತರ ಪ್ರದೇಶದಾಗ ಕನಿಷ್ಠ ಕೆಳಗಿಂದ ಒಂದು 6-7 ಕಿಲೋಮೀಟರ್ ಜಮ್ಮುದಿಂದ 16 ಕಿಲೋಮೀಟರ್ ಐತೆ ಕಾರ್ಗಿಲ್ನಿಂದ 6 ಕಿಲೋಮೀಟರ್ ಹೈಟ್ ಪ್ರದೇಶ ಹತ್ಬೇಕು ಅಷ್ಟೊಂದು ಎತ್ತರದಾಗ ಅವ್ರಿಗೆಲ್ಲ ನೋಡೋದ ಆದ್ರೆ ಅದನ್ನ ನಮ್ಮಂತ ಮಾಡ್ಕೋಬೇಕಂತ ಹೇಳಿ ಜನರಲ್ ಮುಷರಫ್ ಏನ್ ಮಾಡಿದ ವರ್ಷ ಏನಕ್ಕಿತ್ತು ಒಂದು 2 ಕಿಲೋ ಅಲ್ಲಿ ಇರ್ತಿದ್ವಿ 4 ಕಿಲೋ ಕೆಳಗೆ ಇರ್ಬೇಕಾಗೈತೆ ಯಾಕಂದ್ರೆ ಇರಾಕಾಗುದಿಲ್ಲ ಆಕ್ಸಿಡೆಂಟ್ ಕಡಿಮೆ ಬರಪಾಲ ಹೀಗಾಗಿ ಪ್ರತಿ ವರ್ಷ 1947 ದಿಂದ ಏನು ನಾವೆಲ್ಲ ಇರ್ತಿದ್ವಲ್ಲ ಅವರು ಪ್ರತಿ ವರ್ಷನೂ ಕೆಳಗೆ ಹೋಗಿದ್ರು ನಾವು ಪ್ರತಿ ವರ್ಷನೂ ಕೆಳಗೆ ಹೋಗಿದ್ದೀವಿ ಯಾಕೆ ಅಲ್ಲಿ ಇರಾಕಿರ್ತಿಲ್ಲ ಆ ವರ್ಷ ಜನರಲ್ ಮುಷರಫ್ 99ದಾಗ ಆ ಏರಿಯಾನ ನಮ್ಮಂತ ನಾವು ಕಬ್ಜಾ ಮಾಡ್ಕೋಬೇಕಂತ ಹೇಳಿ ಐಡಿಯಾ ಮಾಡಿ ಅವ್ರ ಸೈನಿಕರಿಗೆ ನೀವು ಅವ್ರು ಹೋಗೋಕ್ಕಿಂತ ಪೈಲ ಕೆಳಗೆ ಬಂದ್ಬಿಡ್ರಿ ಅವರು ಇಂಡಿಯನ್ ಆರ್ಮಿ ಅವರು ತಮ್ಮ ಇಲಾಖೆ ಬಿಟ್ಟು ಕೆಳಗೆ ಹೋಗೋಕ್ಕಿಂತ ಪೈಲ ನೀವು ಬಂದು ಬಿಡ್ರಿ ಅಂದ್ರೆ ಅವರೇನು ಅವ್ರು ಪಾಕಿಸ್ತಾನ ಒಳಗೆ ಚಲಿದ ಹಂಗೆ ಚಲಿದಂಗೆ ಅವ್ರು ಹೋಗ್ಯಾರ ಅಂತ ಹೇಳಿ ನಾವು ಮಾಡಿದ್ರು ನಮ್ಮ ಸೈನಿಕರೆಲ್ಲರೂ ಕೆಳಗೆ ಬಂದ್ಬಿಡ್ತಾರೆ ಅಲ್ಲಿ ಏನಾಗ್ತದೆ ಎಲ್ಲ ಕೂಡ ಇಲಾಖೆಲ್ಲ ಖುಲ್ಲ ಆಗಿಬಿಡುತ್ತೆ ಅವರೆಲ್ಲ ನೋಡಿಲ್ಲ ಕೆಲವೊಂದು ನ್ಯೂಸ್ದಾಗ ಪಾಕಿಸ್ತಾನ ಏನು ಸೈನಿಕರಿದಾರಲ್ಲ ತಮ್ಮ ಪೋಸ್ಟ್ ಅಲ್ಲೂಲ್ಲ ನಮ್ಮ ಪೋಸ್ಟ್ ಎಲ್ಲ ಕಬ್ಜಾ ಮಾಡಿ ಎಲ್ಲ ರೆಡಿ ಕುಂತ್ಬಿಟ್ರು ಸಾಕಷ್ಟೆಲ್ಲ ಅಮ್ಯುನಿಷನ್ ಬಾಂಬು ಗುಂಡು ಎಲ್ಲ ರೆಡಿ ಮಾಡಿ ಆದ್ರೆ ಹೊಸಂಗ ಆಗ್ತಿರ್ತಿಲ್ಲ ಬರಕ್ ಹಾಕಿದ್ರು ನಾವು ಬರ್ತಿದ್ವಿ ಮತ್ತೆ ಕ್ಲೀನ್ ಆಗಿ ಹೆಂಗ್ ಅಂತಂದ್ರೆ ಕಾಶ್ಮೀರದೊಳಗ ಭೂಮಿ ಕಡಿಮೆ ಅಲ್ಲಿ ಆಡು ಕುರಿ ಆಕಳ ಇಂಥದ್ದೊಂದು ಸಂಗೋಪನಾಲಯ ಅಲ್ಲಿ ಆ ಕುರಿಗ ಏನ್ ಮಾಡಿದ್ರು ಮೇಸ್ಕೊಂತ ಹೋದಾಗ ಅವ್ರು ಒಂದ್ ಸ್ವಲ್ಪ ಅಲ್ಲಿ ಏನ್ ಮಾಡ್ತಿ ಡೌಟ್ ಮಾಡ್ತಿ ಸಮಸ್ಯೆ ಬಂತ ನಮ್ಮ ಇಲಾಖಾದೊಳಗ ನಮ್ಮ ಭಾರತ ದೇಶ ಇಂಡಿಯನ್ ಲ್ಯಾಂಡ್ ಒಳಗ ಯಾರೋ ಎಲ್ಲಾರು ಅಂತ ಹೇಳಿ ಅವ್ರಿಗೆ ಡೌಟ್ ಬಂದ ಟೈಮ್ನಾಗ ಅವರು ನಮ್ಮ ಆರ್ಮಿಯವ್ರಿಗೆ ತಿಳಿಸಲಿಲ್ಲ ನಾವಲ್ಲಿ ಹೋಗಿದ್ದೀವಿ ನಮ್ಗೆ ಏನೋ ಸ್ವಲ್ಪ ಬರಾಕೈತಿ ಆ ಟೈಮ್ನಾಗ ನಮ್ಮ ಇಂಡಿಯನ್ ಡಿಫೆನ್ಸ್ ನವ್ರು ಏನ್ ಮಾಡ್ಬೇಕಂತ ಅನ್ನೋರು ಅಚಾನಕ್ ಏನೋ ಘಟನಾ ರೈಲ್ವೆ ಚಲೋ ಜಾಯಿನ್ ಎಲ್ಲಾರು ಹೋಗಕ್ ಬರೋದಿಲ್ಲ ಕೆಲವೊಂದು ಲೇಖಿ ಪೆಟ್ರೋಲ್ ಅಂತ ಹೇಳಿ ಕಳಿಸ್ತಿರ್ತಾರೆ ಆ ಇಲಾಖಾದಾಗ ಏನೋ ನಾವು ಸರ್ಚ್ ಮಾಡ್ಬೇಕಂತೀರ ಗುರ್ತು ಮಾಡ್ಬೇಕಂತೀರ 3 ಮಂದಿ 10 ಮಂದಿ ಹಿಂಗ ನಮ್ಮ ಆರ್ಮಿ ಒಂದು ರೂಲ್ಸ್ ಐತೆ ಲೇಖಿ ಪೆಟ್ರೋಲ್ ಅಂತ ಅಚಾನಕ್ಕೆ ಆಗ್ಯಾವ ಆ ಟೈಮ್ನಾಗ ಒಂದು 10 ಸೈನಿಕರು ಅಫ್ಸರು ನಮ್ಮ ಸೈನಿಕರು ಮ್ಯಾಲ ಹೋದಾಗ ಏನಾಗ್ತದೆ ಅಲ್ಲಿ ಪಾಕಿಸ್ತಾನದವ್ರು ಎಲ್ಲ ರೆಡಿಯಾಗಿ ಕುಂತು ಬಿಟ್ಟಿದ್ರು ಸಾಕಷ್ಟು ಹತ್ರ ಒಂದ್ ಸ್ವಲ್ಪ ಕಂಡ್ರೆ ಫೈರಿಂಗ್ ಮಾಡಿಬಿಡೋರು ನಮ್ಮ ಸೈನಿಕರು ಸೈವಾಗಿ ಏನ್ 10 ಮಂದಿ ರೇಖಿ ಪೆಟ್ರೋಲ್ ಅಂತ ಹೋಗಿದ್ರು ಚೆಕ್ ಮಾಡಾಕ ಅಥವಾ ಕನಿಷ್ಠ ಒಂದು 2-3 ಮಂದಿ ಅಷ್ಟೇ ಹೋಗುದು ಉಳಿದವರೆಲ್ಲ ಹೇಳ್ತಾರೆ ಚೆಕ್
ನಿಲ್ತೇವೆ ರೂಲ್ಸ್ ಏನಂತಂದ್ರೆ ಯಾವ ಇಲಾಖೆದಾಗ ಚೆಕ್ ಮಾಡಾಕ ರೇಖಿ ಮಾಡಾಕ ಪೆಟ್ರೋಲಿಂಗ್ ಅಂತ ಕಳಿಸಿರ 3 ದಿವಸ ಒಳಗೆ ಅವ್ರು ಬರಲಿಲ್ಲ ಅಂತಂದ್ರೆ ಸ್ಟ್ರೈಟ್ ಔಟ್ ಅಂತಾರೆ. 3 ದಿವಸ ಮಟ್ಟ ಬರಲಿಲ್ಲ. ಈಗ ಆಮೇಲೆ ಹೆಲಿಕಾಪ್ಟರ್ ಮುಖಾಂತರ ಅವ್ರನ್ನ ಕಂಡು ಹಿಡಿಬೇಕಾಗಿ ಏನಾದಂತೇಳಿ ಮತ್ತ ಆ ಟೈಮ್ನಾಗ ಅವ್ರಿಗೆ ಎಷ್ಟು ನಮ್ಮ ಪೋಸ್ಟ್ ಎಲ್ಲ ಕಬ್ಜಾ ಮಾಡ್ಕೊಂತಾರೋ ನಾವು ಒಮ್ಮಿಗೆ ಈಗ ಏರ್ಪೋರ್ಟ್ಸ್ ಏನ್ ಸಾಕಣೆ ಡ್ಯೂಟಿ ಮಾಡ್ತಿಲ್ಲ ಇಂಥ ಏರ್ಪೋರ್ಟ್ಸ್ ಫೈಟರು ಮತ್ತೆ ಹೆಲಿಕಾಪ್ಟರ್ ಅಂತ ಇರ್ತಾವ ಫೈಟರ್ ಅವಕ್ಕೂಲೇ ಒಮ್ಮೆಲೆ ಹೋಗಿ ಬಾಂಬ್ ಹಾಕಿ ಫ್ರೈ ಮಾಡುವಂತ ಪೊಸಿಷನ್ ಇದ್ದಿಲ್ಲ. ಯಾಕಂತಂದ್ರೆ ಅಲ್ಲಿ ಏರ್ಕ್ರಾಫ್ಟ್ ಅಂತಿರ್ತಾವ ಅದಲ್ಲೇ ನಾವು ಹೆಲಿಕಾಪ್ಟರ್ ವಿಮಾನೆಲ್ಲ ಹೊಡೆದು ಉಳಿಸ್ಬಿಡುವಂತ ಪೊಸಿಷನ್ ಇತ್ತು. ಹೀಗಾಗಿ ಆ ಕೆಟ್ಟ ಪ್ರದೇಶ ನಮ್ಗೆ ನಾವು ತೋರ್ಬೇಕಾಗಿಲ್ಲ, ನಮ್ಮ ಇಲಾಖೆ ನಾವು ತೋರ್ಬೇಕಾಗಿಲ್ಲ. ಅಲ್ಲಿ ಹೋದ್ಕೂಲೆ ಅವ್ರೇನ್ ಮಾಡ್ಬಿಡೋರು ಫೈರಿಂಗ್ ಮಾಡಿಬಿಡೋರು, ಅವ್ರು ಹೆಚ್ಚು ಮುಂದಿನೂ ಫೈರಿಂಗ್ ಮಾಡಿಬಿಡೋರು ನಮ್ಗೆ ಕಂಡ್ಕೂಲೆ. ಹೀಗಾಗಿ ಏನಾಗುತ್ತೆ ಸಾಕಷ್ಟು ನುಕ್ಸಾನ ಆಗೈತೆ. ಒಂದು ನಮ್ಮೇನು ಡಿಫೆನ್ಸ್ ಆಫೀಸರ್ ಏನ್ ಮಾಡಿದ್ರು ದೇಶದಾಗ ನಮ್ಮ ಇಲಾಖೆ ನಾವು ತೋರಕ್ ಕೊಡುದಿಲ್ಲ. ಒಳ್ಳೆ ನೈಟ್ ಮೂಮೆಂಟ್ ರಾತ್ರಿ ಎಲ್ಲ ಮಿಷನು ಬಾಂಬು ಗುಂಡು ಎಲ್ಲ ತೋಡ್ ಹತ್ತದ ರಾತ್ರಿ ಅವ್ರು ನೋಡಿ ಫೈರಿಂಗ್ ಮಾಡಿಬಿಡವ್ರ. ನಮ್ಮ ಸೈನಿಕ ಅದಾವ್ರ ಅಚಾನಕ್ 20 ಮಂದಿ ಹೋಗ್ಬೇಕಾಗ 7, 8, 10 ಮಂದಿ ಬೆಳಕಾವು ಕುಲಿಯ ಮ್ಯಾಲ ಹತ್ತಿದ್ದಾರೆ ಬಾಂಬು ಗುಂಡು ತಮ್ಮ ಎಲ್ಲ ತಗೊಂಡು ಅವ್ರು ಹೊರಗೆ ಕೆಳಗೆ ಬರ್ತಿರ್ತಿಲ್ಲ. ನೆಕ್ಸ್ಟ್ ನೈಟ್ ಮತ್ತೊಂದು ಟ್ರಿಪ್ಸ್ ಮೊದಲು ಹೋದವರಿಗೆ ಅವ್ರಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನೀರು ಮಿಷನು ಗುಂಡದು ಎಲ್ಲ ತಗೊಂಡು ಮತ್ತೆ ಹತ್ತದ ನಮ್ಮ ಪೋಸ್ಟು ಎಲ್ಲ ಕಬ್ಜಾ ಮಾಡಿ ಈ ಟೈಗರ್ ಇಲ್ಲ ಅಂತ ಇದಕ್ಕೆ ಅದನ್ನ ಕೇಳಿ ಸಾಕಷ್ಟು ಕೊಡ್ತಿದ್ವು. ಆ ಎಲ್ಲ ಪೋಸ್ಟು ನಾವು ಕಬ್ಜಾ ಮಾಡ್ಕೋಬೇಕಲ್ಲ, ಸಾಕಷ್ಟು ನೀವು ಸಿಡಬೇಕಾದ್ರೆ ಬೇರೆ ಫೈರಿಂಗ್ ಮಾಡೋರು ಒಳ್ಳೆ ನೈಟ್ ಮೂಮೆಂಟ್ ಮಾಡ್ಕೊಂತ ಎಲ್ಲ ಪೋಸ್ಟು ಕಬ್ಜಾ ಮಾಡ್ಬೇಕಂತೀರ 47 ಡೇಸ್ 47 ದಿವಸ ಬೇಕಾದ. ಆ 47 ದಿವಸದಾಗ ಅಲ್ಲಿ ಪಾಕಿಸ್ತಾನ ಸೈನಿಕರಲ್ಲ ಅವರು ನಮ್ಮ ಸಾಕಷ್ಟು ಸೈನಿಕರನ್ನ ಫೈರಿಂಗ್ ಮಾಡಿದ್ರು. ಆ ಟೈಮ್ನಾಗ 523 ಮಂದಿ ನಮ್ಮ ಭಾರತೀಯ ಸೈನಿಕರು ನಮ್ಮ ಮಾತೃಭೂಮಿ ಸೇವೆ ಸಲುವಾಗಿ ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಬೇಕಾದ್ರು. 523 ಮಂದಿಯಾಗ ನಮ್ಮ ಕರ್ನಾಟಕವರು 13 ಜನ ಸೈನಿಕರು ಶಹೀದಾಗಬೇಕಾದ್ರು. 47 ದಿವಸ ನಿರಂತರ ಹೋರಾಟದ ನಂತರ 47 ದಿವಸ ನಿರಂತರ ಹೋರಾಟದ ನಂತರ ಟೈಗರ್ ಇರೋ ಪೋಸ್ಟ್ ಏನಿದ್ರು ಅವನ್ನೆಲ್ಲರೂ ನಾವು ಕಬ್ಜಾ ಮಾಡ್ಕೋಬೇಕಾಗ್ತೀರ. ಅಷ್ಟು ದಿವಸ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಮ್ಮ ಡ್ಯೂಟಿ ನಮ್ಮದು 105 infantry ಬಟಾಲಿಯನ್ ನಮ್ಮ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಅವಿನಾಶ್ ಕೋಲ್ ಅಂತಿದ್ರು. ನಾವು 5 ಸೈನಿಕರು ನಮ್ಮ ಬಟಾಲಿಯನ್ ಅವರು. ಈ ಹೆಂಗೆ ನಿಮ್ಮ ಸ್ಕೂಲ್ನಾಗ ಸೇವೆ ಮಾಡಲಿಲ್ಲ ಹಂಗ ಒಂದೊಂದು ಬಟಾಲಿಯನ್ ಒಂದೊಂದು ಹೆಸರು ಇರ್ತಾವ. 5 ಸೈನಿಕರ ನಮ್ಮ ಬಟಾಲಿಯನ್ ಒಳಗ 47 ದಿವಸ ಆಪರೇಷನ್. ಆ ನಂತರ 2-3 ತಿಂಗಳು ಸಿಕ್ಕಿಲ್ಲ. ಏಕದಮ್ ಸ್ಟಿಕ್ವಾಗಿ ಆತ್ಮ ಬಂಧನೀಕರಣ ನಿತ್ಯ ಮಾಡಿದಂಗ ಸತತ ತ್ರಾಸ್ ತಗೊಂಡು ಡ್ಯೂಟಿ ಮಾಡಿದಾಗ ನಮ್ಮ ಕೆಲಸ ಸಕ್ಸಸ್ ಆಯ್ತು. ಆ ಆಪರೇಷನ್ ಒಳಗ ನಮ್ಮ ಸೈನಿಕರು ನಮ್ಮ ಬಟಾಲಿಯನ್ ಸೈನಿಕರಿಗೂ ಯಾರು ಏನೋ ತೊಂದರೆ ಆಗಲಿಲ್ಲ. ಮಾತೃಭೂಮಿ ಸೇವೆ ಮಾಡೋ ಡ್ಯೂಟಿ ಕಾಶ್ಮೀರದೊಳಗ आंधी आतू पान उठे चमक पड़े बिजली चमचम कितना भी बारिश पड़े हम आगे बढ़ते कदम कदम. हे मातृभूमि मेरा सेवा आपका मेरा आपका सेवा मेरा है मैं आपका सेवा मेरा अंतरे हो ಬೇಕಾದಂತ ಮಳಿ ಗಾಳಿ ಬಿಸಿಲು ಬರ್ಫು ಬೇಕಾದಂತ ಏನೋ ಬರಲಿ ಡ್ಯೂಟಿ ಮಾಡೋ ಟೈಮ್ನಾಗ ಆ ಜಗದಿಂದ ನಾವು ಹಿಂದೆ ಸರಿದಿಲ್ಲ. ಚಾಯೆ ಮೇರ ಜೀವನ ಬಲಿದಾನ ಕರ್ನಾ ಪಡೆ. ನಿನ್ನ ಸೇವೆಗಾಗಿ ನನ್ನ ಜೀವನ ಹೋದರೂ ಪರವಾಗಿಲ್ಲ, ನಿನ್ನ ನಾನು ಸೇವೆ ಮಾಡ್ತೇವೆ ಅನ್ನುವಂತ ಒಂದು ಹೋದ ವಾಕ್ಯವನ್ನು ನಮ್ಮ ಸೈನಿಕರ ಹೃದಯದಲ್ಲಿ ಇರ್ತೈತಿ. ನಿಮ್ಮ ಸ್ಕೂಲಿನ ಬೋರ್ಡ್ ಇದೆ. ಲೆಫ್ಟ್ ಸೈಡ್ ಸಾಧನೆ ಅವರ ಭಾವಚಿತ್ರ, ರೈಟ್ ಸೈಡ್ ಅದರಲ್ಲಿ ಎರಡು ಬೋರ್ಡ್ ಅಂತ
ಬೋರ್ಡ್ ನೋಡಿದ್ವಿ ಪಕ್ಷಿ. ಅವು ಯಾವ ಒಂದು ಪೊಸಿಷನ್ ಒಳಗಿದಾವು ನಾನು ವಿಚಾರ ಮಾಡಿದ್ದು. 2 ಬೋರ್ಡ್ ಪಕ್ಷಿ ಅದಾವು. ಅದು ಏನು ಬಂಗಾರ ಕಲರ್ ಅಂತ ಒಂದು ಚಿತ್ರ ಲೇಪನ ಮಾಡಿದ್ವಿ ಬಂಗಾರ ಕಲರ್. ಆ ಪಕ್ಷಿ ಒಂದು ಸಂಕೇತ ಏನಂತಂದ್ರೆ ನೀವು ಸಂಕೇತ ಅದೇ ಹೇಳ್ತಾನೆ, ಈ ಸ್ಕೂಲಿನಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ತಮ್ಮ ಜೀವನದಲ್ಲಿ ಒಳ್ಳೆ ಒಂದು ಸಾಧನೆ ಮಾಡಬೇಕು. ಆ ಪಕ್ಷಿ ಚಿತ್ರ ಏನಂತಂದ್ರೆ ಒಂದು ಆಕಾಶದಂತ ಹಾರಿದ ಚಿತ್ರ ಐತಿ, ಒಂದು ಹಾರಬೇಕನ್ನೋ ಚಿತ್ರ ಐತಿ. ನಾವೆಲ್ಲ ನೋಡಿದ್ರೆ ಹೊರಗೊಂಡೆ ಅಂತಂದ್ರೆ ಅದು ಸಂಕೇತ ಅಂತಂದ್ರೆ ನೀವು ಅಷ್ಟೊಂದು ಚೆನ್ನಾಗಿ ಕಲಿತು ಅಭ್ಯಾಸ ಮಾಡಿ ಆಕಾಶದಷ್ಟು ಎತ್ತರ, ಅದು ಏನಂತಾರೆ ಗೋಲ್ಡನ್ ಕಲರ್ ಬಂಗಾರದಂತ ನಿಮ್ಮ ಜೀವನ ಸುಖವಾಗಿ ನೆಮ್ಮದಿ ಆಗಲಿ ಅನ್ನುವಂತ ಒಂದು ಸಂಕೇತ ಆ ಚಿತ್ರ ಬರ್ತದೆ. ಆ ಸಲುವಾಗಿ ನಾವೇನ್ ಮಾಡಬೇಕು, ಈ ಒಂದು ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿತ ಮಕ್ಕಳು, ನಿಮ್ಮ ಸ್ಕೂಲ್ ಆಗಲಿ ಯಾವುದೋ ಸ್ಕೂಲ್ ಆಗಲಿ ಇಂಗ್ಲಿಷ್ ಮಾಧ್ಯಮ ಅಂತ ಕಲಿತ ಮಕ್ಕಳು ಪ್ರತಿಯೊಂದು ಯಾವುದಕ್ಕೂ ಮುಂದೆ ಇರ್ತಾರೆ, ಹಿಂದೆ ಸರಿ ಇಲ್ಲ ಅಂತಂದ್ರೆ ಅವ್ರೆಲ್ಲರೂ ಟೀಚರ್ಸ್ ಮಾಡಿರ್ತಾರೆ. ಸಾಕಷ್ಟು ತ್ರಾಸು ನೀವು ಒಂದು ಧ್ಯಾನ ಕೊಟ್ಟಿರ್ತಾರೆ. ಅದಕ್ಕೆ ನೀವೇನ್ ಮಾಡ್ಬೇಕಂತಂದ್ರೆ ಸರಿಯಾಗಿ ಅಭ್ಯಾಸ ಮಾಡಿ SLC ಈ ವಿಶೇಷ ಹೆಣ್ಮಕ್ಳಿಗೂ ಅವಕಾಶ ಐತಿ. ಡಿಫೆನ್ಸ್ನಾಗ ಎಲ್ಲರಿಗೂ ಅವಕಾಶ ಐತಿ. ಮೊದಲೆಲ್ಲ ಏನಿತ್ತು ಬರೀ ಗಂಡು ಮಕ್ಕಳು ಪುಸ್ತಕ ಎಷ್ಟೈತಿ ಎಲ್ಲ ಲೇಡೀಸ್ ಹೆಣ್ಮಕ್ಳಿಗೆ ಅವಕಾಶ ಐತಿ. ನೀವು ಆದಷ್ಟು ನೌಕರಿ ಏನ್ ಮಾಡ್ಬೇಕಂತಂದ್ರೆ ದೇಶ ಸೇವೆ ಮಾಡಿ ನೌಕರಿ. ದೇಶ ಸೇವೆ ಅಂತಂದ್ರೆ ಇಂಡಿಯನ್ ಏರ್ಫೋರ್ಸ್ ಆಗಿರ್ಬೋದು, ಇಂಡಿಯನ್ ಆರ್ಮಿ ಆಗಿರ್ಬೋದು, ಇಂಡಿಯನ್ ನೇವಿ ಆಗಿರ್ಬೋದು, NDA ನ್ಯಾಷನಲ್ ಅಕಾಡೆಮಿ ಕೋರ್ ಅಂತ ಇರ್ತೈತಿ. ಅದನ್ನ ನೀವು NDA ಎಕ್ಸಾಮ್ SSLC ಆದ್ಮೇಲೆ ನಿಮ್ಗೆ ಒಂದು ಅವಕಾಶ ಐತಿ. ಆ ಅವಕಾಶ ನೀವು ತಗೋಬೇಕು. ದೇಶ ಸೇವೆ ನೌಕರಿ ಮಾಡೋದ್ರಿಂದ ಒಳ್ಳೆಯ ಒಂದು ಮನೋಭಾವನೆ. ಅದಕ್ಕೆ ಪ್ರತಿಯೊಬ್ಬರು ಡಿಫೆನ್ಸ್ ನೌಕರಿ ಮಾಡೋರಿಗೆ ಪ್ರತಿಯೊಂದು ಎಲ್ಲರೂ ಗೌರವ ಕೊಡ್ತಾರೆ. ಮತ್ತು ಪ್ರಾಮಾಣಿಕ ನೌಕರಿ, ಸಣ್ಣ ವಯಸ್ಸಿನಾಗ ನೌಕರಿ, 18-20 ವರ್ಷಕ್ಕಂತಂದ್ರೆ ನೌಕರಿ, ಮತ್ತು ಹೆಲ್ತ್ ಅಂಡ್ ಫಿಟ್ನೆಸ್ ಇದ್ರಾಗ 4-5 ಲಾಭಗಳು. ಸಣ್ಣ ವಯಸ್ಸಿನಾಗ ನೌಕರಿ, ಹೆಲ್ತ್ ಎಕ್ಸಾಮ್ ಫಿಟ್ನೆಸ್, ಮತ್ತು ಹಮೇಶಾ ಬರಾವಣೆಯ ದುಡ್ಡಿ ಏನು ಕಡಿಮೆ ಸಾಕಷ್ಟು ಪಗಾರ ಡಿಫೆನ್ಸ್ನಾಗ ನೌಕರಿ ಮಾಡೋರು. 4ನೇದು ಏನಂತಂದ್ರೆ ನಿಮ್ಮ ಪರಿವಾರಕ್ಕೆ ನೀವು ನಾಗರಿಕರಾಗಿ ನೌಕರಿ ಮಾಡೋದು ಸಂಬಂಧ ಆಗ್ತದೆ ಡಿಫೆನ್ಸ್ ನೌಕರಿ. ಮತ್ತು ಪರಿವಾರದಲ್ಲಿ ಎಲ್ಲರಿಗೂ ಫೆಸಿಲಿಟಿ, ಮೆಡಿಕಲ್ ಫೆಸಿಲಿಟಿ, ಪ್ರತಿಯೊಂದು ಫೆಸಿಲಿಟಿ. ನೌಕರಿ ಮಾಡೋಕ್ಕಾಗಿ ತಮ್ಮನ್ನು ರಿಲೇಟಿವ್ ಸರ್ಟಿಫಿಕೇಟ್ ತೆಗೆದುಕೊಂಡು ಮಕ್ಕಳು ನೌಕರಿ ಹಚ್ಬೋದು. ಡಿಫೆನ್ಸ್ನಾಗ ಈ ಡಿಪಾರ್ಟ್ಮೆಂಟ್ನಾಗಿಲ್ಲ. ಈ ಡಿಪಾರ್ಟ್ಮೆಂಟ್ನಾಗ ನಾನು ನೌಕರಿ ಇರೋಕ್ಕಾಗಿ ನನ್ನ ಮಗ ನೌಕರಿ ರಿಲೇಟಿವ್ ಸರ್ಟಿಫಿಕೇಟ್ ಹಚ್ಚೋದು ಪವರ್ ಓನ್ಲಿ ಡಿಫೆನ್ಸ್ ಅಷ್ಟೇ. ಅವ ಒಬ್ಬ ವ್ಯಕ್ತಿ ಈಗ ಒಂದು ಸ್ಟೂಡೆಂಟ್ ಮಿಲಿಟರಿ ಭರ್ತಿ ಆಗಂತಂದ್ರೆ ಟ್ರೈನಿಂಗ್ ಮೂಲಕ ರಿಲೇಟಿವ್ ಸರ್ಟಿಫಿಕೇಟ್ ಸಿಗ್ತೈತಿ. ಅವ್ ನೌಕರಿ ಮಾಡಿ 2 ವರ್ಷದ ಆ ರಿಲೇಟಿವ್ ಸರ್ಟಿಫಿಕೇಟ್ ಅವ್ರು ತಮ್ಮನ್ನು ಭರ್ತಿ ಮಾಡ್ಬೋದು. ಆ 2 ವರ್ಷ ತಮ್ಮನ್ನು ಭರ್ತಿ ಮಾಡ್ಬೋದು. ಸತತ ನಿರಂತರ ಚೇಂಜ್ ಸಿಸ್ಟಮ್ ಡಿಫೆನ್ಸ್ ನೌಕರಿ ಮಾಡೋದ್ರಿಂದ ನಮ್ಮ ಟೋಟಲ್ 9 ಜನ ಹಂಪಣ್ಣವರು ನಮ್ಮ ಮಾತೃಭೂಮಿ ದೇಶ ಸೇವೆ ಮಾಡಕ 9 ಜನ ಇದ್ದವರು. ಅದಕ್ಕೆ ಹೇಳಾದ್ರೆ 9 ತಾಯಿ ಮಕ್ಕಳು 9 ಜನ ಇದ್ದ. ಆ ಸಿಸ್ಟಮ್ ಏನೈತೆ ಅಂತಂದ್ರೆ ರಿಲೇಟಿವ್ ಬರ್ತಿದ್ದಾಗ ನೀವು ಡಿಫೆನ್ಸ್ ನೌಕರಿ ಮಾಡಕ್ಕೆ ಅವಕಾಶ ಸಿಗ್ತೈತೆ. ತಾವೆಲ್ಲರೂ ಅದು ಸದುಪಯೋಗ ತಗೋಬೇಕು. ಇಲ್ಲಿವರೆಗೆ ನಾನು ಕೆಲವೊಂದು ಮಾತನಾಡಿದ್ರೆ ಅಚಾನಕ್ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಅದು ಪ್ಲೀಸ್ ತಾವು ಅದನ್ನ ಕ್ಷಮಿಸಬೇಕಂತ ಹೇಳಿ ನನ್ನ ಒಂದು ವಿನಂತಿ. ಒಳ್ಳೆ ಸುಗಮವಾಗಿ ಸಾಗಬೇಕು, ಒಳ್ಳೆ ಅಭ್ಯಾಸ ಮಾಡಬೇಕು, ನೌಕರಿ ಮಾಡಬೇಕು ಅನ್ನೋದು ಒಂದು ಗುರಿ ಇರ್ತೈತೆ. ನಮ್ಮ ಪಾತ್ರ ಏನತ್ರಾಗ ಬೆಳಿಗ್ಗೆ ಓದಬೇಕು. ಬೆಳಿಗ್ಗೆ ನೀವು ಓದಿ ಅಷ್ಟು ನಿಮಗೆ ಜ್ಞಾನ ಆಗೈತೆ. ಮತ್ತೆ ಮುಂದೆ ಬಹಳ ಕಡಿಮೆ ಮಾಡಬೇಕು. ಮೊಬೈಲ್ನಾಗ ಕೆಲವೊಂದು ಆಪ್ಷನ್ ಇರ್ತಾವೆ ನೋಡಿ ಬೇಡಲ್ಲ. ಅದು ಮೊಬೈಲ್ ಬಹಳ ಕಡಿಮೆ. ನೀವು ಬೆಳಿಗ್ಗೆ ಎಷ್ಟು ಓದಿ ಅಭ್ಯಾಸ ಮಾಡ್ತೀರಲ್ಲ ಅದು ನಿಮ್ಮ ತಲೆ ಒಳಗೆ ಕುಂಡಿರ್ತೈತಿ. ಮತ್ತೆ ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ರೈಟಿಂಗ್ ಸಿಂಪು ಪಂಡ ಓದೋದಿಲ್ಲ. ಡೈಲಿ 4 ಪೇಜ್ ಕನ್ನಡ, 4 ಪೇಜ್ ಇಂಗ್ಲಿಷ್ ಬರೀತೀವಿ ಅನ್ನೋ ಕೈ ಅಂತದೆ. ದಿವಸನೂ ನಾಳೆಯಿಂದ ನೀವು ಬರಬೇಕು. ಕಾರಣ ಯಾಕೆ ಇಷ್ಟೆಲ್ಲ ಹೇಳಕ್ ಕಾರಣ ಏನಂತ
ಅಂತಂದ್ರ ನಾಳೆ ಎಕ್ಸಾಮ್ ಟೈಮ್ನಾಗ ನೀವು ರೈಟಿಂಗ್ ಏನಿರ್ತಾವ ಏನ್ ಮಾಡಿ ಅದು ಮಾಡಿ ನಿಮ್ಗೆ ಟೀಚರ್ಸ್ ಮಾರ್ಕ್ಸ್ ಹಾಕ್ತಾರ. ನೀವು ಫಾಸ್ಟ್ ಬರ್ತಿದ್ದೀರಿ, ಫಾಸ್ಟ್ ಬರೋಣ ಅಕ್ಷರ ಎತ್ತರ ಬರ್ತಾರ ಹಾಕವ. ನೀವು ಅದ ಎಲ್ಲಿ ಬಂದು ನೋಡ ಮಾಡಿದ್ರಿ ಹಾಕವ ರೈಟಿಂಗ್ ಸರಿ ಹಾಕವ. ಆದ್ರೆ ಈಗ ಮನ್ಯಾಗ ಮಳೆ ಇದ್ದ ಶಾಲೆ ಇದ್ದ ಬಲಿಯಾತಿರ್ತಿಲ್ಲ ಹುಷಾರಿಲ್ಲ. ಆದ್ರೆ ಎಸ್ಎಲ್ಸಿ ಮಾರ್ಕಸ್ನಾಗ ರೈಟಿಂಗ್ ಸರಿ ಆಗಿದ್ದ ಓನ್ಲಿ 91 ಮಾರ್ಕಸ್. 91 ಮಾರ್ಕಸ್ ಎಲ್ಲಿ ಅದಕ್ಕೂ ಉಪಯೋಗ ಇಲ್ಲ. ಬರ್ತೊಂದು ಕೇಳಿದೆ, ನೀವು ಸರಿಯಾಗಿ ಅಭ್ಯಾಸ ಮಾಡಿ 90 ಅಲ್ಲ 99 ಮಾರ್ಕಸ್ ತಗೋಬೇಕು ನೀವು. ಅಂದಾಗ ನಾಳೆ ನಿಮ್ಗೆ ನಂತರ ಉಪಯೋಗ ಇಲ್ಲಿದ್ರೆ ಈ ನಮ್ಮಲ್ಲಿ ಬರ್ತಿಲ್ಲ ಹುಡುಗರು 90 ಆದವರು ಬರ್ತಿದ್ದಾರೆ, 90% ಆದವರು. ಆದ್ರೆ 10% ನೀವು ತಗೊಂಡ ಡಿಫೆನ್ಸ್ ಒಳಗೆ ಭರ್ತಿ ಆಗತ್ತಂದ್ರೆ ನಿಮ್ಗೆ ಮೆಡಿಕಲ್ ಆರ್ಮಿ ಮೆಡಿಕಲ್ ಕೋಲ್ಡ್ ಆಟೋಮೆಟಿಕ್ ಸೆಲೆಕ್ಷನ್ ಐತಿ. ನೀವು ಬೇಕಾಗಿಲ್ಲ ಆರ್ಮಿ ಮೆಡಿಕಲ್ ಕೋಲ್ಡ್. ಅದಕ್ಕೇನು ದಯಮಾಡಿ ತಮ್ಮಲ್ಲಿ ವಿನಂತಿ ಏನಂತಂದ್ರೆ ನಿಮ್ಗೆ ಯಾವುದೋ ಮನೆ ಒಳಗೆ ಕೆಲಸ ಒತ್ತಡ ಇರಲಿ, ಸಣ್ಣ ಮಕ್ಕಳಿಗೆ ಇರುವುದು ವಿಶೇಷ. ಡೈಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ರೈಟಿಂಗ್. You shared a lot of things with you. I will just share about India Air Force. Test the sky with glory. Kargil should not be larger than Air Force. We can touch it above. Okay. Do best in 10th, that is SSLC. Go for your +2, score well, study harder. As certain after 10th you can join NDA. The best people go to Air Force after NDA. The cream in difference is Indian Air Force. Okay. 10th ಸ್ಟ್ಯಾಂಡರ್ಡ್ ನಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಅದಾದ್ಮೇಲೆ ಯು ಕ್ಯಾನ್ ಜಾಯಿನ್ NDA, ದಟ್ ಈಸ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ. ಅದರ್ವೈಸ್ ಕಂಪ್ಲೀಟಿಂಗ್ +2, ದಟ್ ಈಸ್ pre-university course. After that go for Indian Air Force. Join. We have a Air Force Association. Murugur sir is also available in that. We will surely guide you after your 10th or +2 to join Indian Air Force. Our location is in Navnagar, Indian Air Force Hubli Dharwad branch. Murugur sir will further guide you and we are there to assist you. It was a real great honor for me to be here with you all with this patriotic school. All the best for keeping these patriotic activities within ourselves and making and reminding our Kargil heroes every year. Jai Hind. मेरे हाथ का बना हुआ खाना पूरे साल में एक ही बार तो खाता है। मेरी प्यारी दुनिया। यस सर, जय हिंद। ऐसा देश है मेरा, ओ ऐसा देश है मेरा। जंग तो चंद रोज होती है, जिंदगी बरसों तलक
रहती है। अब जाके कहीं हमने सर पे उसने जो तेरे लिए सौ दर्द से महफूज रहते। जो शहीद हुए हैं उनकी, शहीद हुए हैं उनकी सराहत करो कुर्बानी। ಈ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಇವತ್ತು ನಮ್ಮ ನಿಮ್ಮೆಲ್ಲರ ಮಧ್ಯೆ ಬಂದಿರುವಂತಹ ಅತಿಥಿಗಳು ವಾರ್ ಹೀರೋಸ್, ವಿ ಕಾಲ್ ದೆಮ್ ವಾರ್ ಹೀರೋಸ್. ದೇ ಆರ್ ದಿ ರಿಯಲ್ ವಾರ್ ಹೀರೋಸ್, ನಾಟ್ ದಿ ಫಿಲ್ಮ್ ಸ್ಟಾರ್ ಅಂಡ್ ಗಿರ್ಸನ್. ಇವರು ವಾರ್ ಹೀರೋ ಅಲ್ಲ, ದೇ ಆರ್ ದಿ ರಿಯಲ್ ವಾರ್ ಹೀರೋಸ್. So if at all we want to regard, we should regard the war heroes, those who sacrifice for the nation at any cost, at any stage. Maybe army, navy, air force, police force, any force, but the cause must be the national security, integrity of the nation. ಬಂಧುಗಳೇ, ನಿಮಗೆ ನಾನು 1978ರಲ್ಲಿ ಇಂಡಿಯನ್ ಏರ್ ಫೋರ್ಸ್ ಸೇರಿದಾಗ ನನಗೂ ಒಂಥರ ಆಶ್ಚರ್ಯ ಆಗಿತ್ತು. ನಮ್ಮ ಒಂದು ಪೇ ಸ್ಲಿಪ್ ಕೊಡ್ತಾರೆ ನಮಗೆ, ಪೇಮೆಂಟ್ ಸ್ಲಿಪ್ ಅಂತ ಹೇಳಿ. ಆ ಸ್ಲಿಪ್ ಅಲ್ಲಿ ಒಂದು ಅಲೌನ್ಸಸ್ ಇತ್ತು, ಅಲೌನ್ಸ್. ಅದು ಏನು ಅಲೌನ್ಸ್ ಅಂದ್ರೆ HCA ಅಂತ ಬರ್ತಿತ್ತು. ಬಾಕಿದ್ ನನ್ಗೇನು ಗೊತ್ತಿದ್ದಿಲ್ಲ, ಅದು ಬಾಕಿದೆಲ್ಲ ನಮ್ಮ ಸ್ಯಾಲ್ರಿ ಪೇಮೆಂಟು DA ಎಲ್ಲ ಬರ್ತಿದ್ರು. ಅದಕ್ಕೆ HCA ಅಂತ ಬಂತು. ನಾವು ಕೊನೆವರೆಗೂ ನಮ್ಗೆ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಹೇಳೇ ಇಲ್ಲ ವಾಟ್ ಇಸ್ HCA ಮೀನ್ಸ್. ಟ್ರೈನಿಂಗ್ ಮುಗೀತು. ಟ್ರೈನಿಂಗ್ ಮುಗಿದ ಮೇಲೆ ಹೇಳಿದ್ರು, ಜೆಂಟಲ್ಮ್ಯಾನ್, HCA, ಪ್ಲೀಸ್ ರಿಮೆಂಬರ್, ಹಾರ್ಟ್ ಬ್ರೇಕಿಂಗ್ ವರ್ಡ್. HCA, ಹಿಂದೂಸ್ತಾನ್ ಕಫಿನ್ ಅಲೌನ್ಸ್. ಹಿಂದೂಸ್ತಾನ್ ಕಫಿನ್ ಅಲೌನ್ಸ್. ಅದಕ್ಕೆ ನೀವು ಹಾಡಲ್ಲಿ ಕೇಳ್ತಿರಲ್ಲ, ಕಫನ್ ಸರ್ ಪೆ ಬಾಂಧ ಕೆ ನಿಕ್ಲೆ ಹೈ ಹಮ್, ಕಫನ್, ದಟ್ ಇಸ್ ದ ಕಫನ್ ಕ್ಲಾತ್. ಹಿಂದೂಸ್ತಾನ್ ಕಫಿನ್ ಅಲೌನ್ಸ್ ವಾಸ್ ಗಿವನ್ ಟು ಅಸ್ ವೆಲ್ ಇನ್ ಅಡ್ವಾನ್ಸ್. ಅಂದ್ರೆ ನಿಮಗೆ ಯಾವ ಹೊತ್ತಿನಲ್ಲಿ ಯಾವಾಗ ಯುದ್ಧ ಭೂಮಿಯಲ್ಲಿ ಸಾವು ಬರುತ್ತೆ ಗೊತ್ತಾಗದೇ ಇದ್ರೂ ನಾವು ನಿಮ್ಮನ್ನು ಕಾಳಜಿಯಿಂದ ನಿಮಗೆ ಶರೀರದ ಮೇಲೆ ಮುಚ್ಚಲಿಕ್ಕೆ ಬಟ್ಟೆಯನ್ನು ಅಡ್ವಾನ್ಸ್ ಆಗಿ ಕೊಟ್ಟಿರ್ತೇವೆ. ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಇದೆ ಏನ್ರಿ? ಅಡ್ವಾನ್ಸ್ ಶರೀರದ ಮೇಲೆ ಸಾವಿನ ಬಟ್ಟೆ, ಕಫನ್ ಕ್ಲಾತ್ ಹೊತ್ತುಕೊಂಡು ನೌಕರಿ ಮಾಡುವಂತಹ ಡಿಪಾರ್ಟ್ಮೆಂಟ್ ಡಿಫೆನ್ಸ್. ಸೊ ಅದು ನೆನೆಸ್ಕೊಳ್ಬೇಕು ನಾವು. ಅಡ್ವಾನ್ಸ್ ಆಗಿ ತಲೆಗೆ ಕಫನ್ ಕಪಡ ಅಂದ್ರೆ ಅಡ್ವಾನ್ಸ್ ಆಗಿ ಕಫಿನ್ ಅಲೌನ್ಸಸ್. ವಿ ಆರ್ ನಾಟ್ ಲೆಫ್ಟ್ ಅನ್ಅಟೆಂಡೆಡ್ ಎನಿವೇರ್. ನಾವು ಲಾವಾರಿಸ್ ಹೆಣಗಳಾಗಿಲ್ಲ. ನಮ್ಗೆ ಅಡ್ವಾನ್ಸ್ ಆಗಿನೇ ನಮ್ಗೆ ಅಲೌನ್ಸಸ್ ಕೊಟ್ಟಿದ್ದಾರೆ. ಆ ಅಲೌನ್ಸಸ್ ಅನ್ನು ಹೆಗಲ ಮೇಲೆ ಇಟ್ಟುಕೊಂಡು ನಾವು ಯುದ್ಧ ಭೂಮಿಗೆ ಹೋಗ್ತಾ ಇದ್ದೇವೆ. ಪ್ರತಿಯೊಂದು ಸ್ಟೆಪ್ ನಮ್ದು ಯುದ್ಧ ಭೂಮಿನೇ ಆಗಿರ್ತದೆ. ನಾವು ಶಾಂತಿ ಸಮಯದಲ್ಲಿಯೂ ನಾವು ಯುದ್ಧ ಸಿಚುವೇಶನ್ ಫೇಸ್ ಮಾಡ್ತಾ ಇರ್ತೀವಿ. ಯುದ್ಧ ಸಮಯದಲ್ಲಂತೂ ಇದು ಯುದ್ಧನೇ ಯುದ್ಧ. ಸೊ ಕಾರ್ಗಿಲ್ ಯೋಧರಿದ್ದಾರೆ, ಇನ್ನೊಬ್ಬ ನಮ್ಮ ಏರ್ ಫೋರ್ಸ್ ಬೇಡ. ಆದ್ರೆ ಒಂದು ವಿಷಯ ನಾ ಹೇಳ್ತಾ ಇದ್ದಲ್ಲ, ಯುದ್ಧ ಯಾರ ಜೊತೆ ಮಾಡ್ಬೇಕು ನಾವು? ಯುದ್ಧ ಹೊತ್ತಿನ ಜೊತೆ ಮಾಡ್ಬೇಕಾ ಏನು ಒಳಗಿನ ಜೊತೆ ಮಾಡ್ಬೇಕು? ಇತಿಹಾಸ ನೋಡ್ರಿ ನೀವೆಲ್ಲ, ಸುಮಾರು 400-500 ವರ್ಷದ ಇತಿಹಾಸ. ನಮ್ಮ ದೇಶವನ್ನು ಯಾರ್ಯಾರು ಆಳಿದರು ಅವರು ನಮ್ಮ ದೇಶಕ್ಕೆ ಹೊರಗಡೆಯಿಂದ ಬಂದಿಲ್ಲ. ಅವರು ಬಂದಾಗ ನಮ್ಮವರೇ ದೇಶದ್ರೋಹಿಗಳು ಒಳಗಡೆಯಿಂದ ಕೋಟೆ ಬಾಗಿಲ ತೆಗೆದಾರೆ. ಕೋಟೆ ಬಾಗಿಲ ತೆಗೆದಾಗ ಮಾತ್ರ ಅವರು ನಮ್ಮ ದೇಶದಲ್ಲಿ ಎಂಟ್ರಿ ಆಯ್ತು. ಇಲ್ಲ ಅಂದ್ರೆ ನಮ್ಮ ದೇಶ ಅತ್ಯಂತ ಸುಭದ್ರ ದೇಶ ಇತ್ತು. ನಮ್ಮಲ್ಲೇ ದೇಶದ್ರೋಹಿಗಳು ಒಳಗಿಂದ ಬಾಗಿಲು ತೆಗೆದು ವೈದ್ಯಗಳಿಗೆ ಒಳಗೆ ಬರ ಕೊಟ್ಟಾಗ ವೈದ್ಯಗಳು ನಮ್ಮ ಮೇಲೆ ದಾಳಿ ಮಾಡಿ ನಮ್ಮನ್ನು ಆಳಿದರು. ಸೊ ಆ ತರ ಜನ ಇನ್ನೂ ನಮ್ಮ ದೇಶದಲ್ಲಿದ್ದಾರೆ. They are called as terrorist minded people. ಅಂತವ್ರ ಜೊತೆಗೆ ಸೆನ್ಸಾರಿ ನಮ್ಮ ವೀರ ಯೋಧ ಏರ್ ಫೋರ್ಸ್ ನವರು ಪ್ರಸಾದ್ ಇವತ್ತು ರಾಷ್ಟ್ರಪತಿಯಿಂದ ಒಂದು ಮೆಡಲ್ ಸಿಕ್ಕಿದೆ ಅವರಿಗೆ, ಗ್ಯಾರಂಟಿ ಅವಾರ್ಡ್ ಪ್ರಸಾದ್ ಅವರಿಗೆ. ಎಲ್ಲವೂ ಚಪ್ಪಾಳೆ ಅವರಿಗೆ. ಟೆರರಿಸ್ಟ್, ಭಾರತ ದೇಶಕ್ಕೆ ಇಂಟರ್ನಲ್ ಟೆರರಿಸ್ಟ್ ಕಂಟಕ ಆಗಿರುವಂತಹ ದೇಶದ್ರೋಹಿಯನ್ನು ಹೊಡೆದು ಇವತ್ತು ರಾಷ್ಟ್ರ ಸನ್ಮಾನಿತರಾದ ನಮ್ಮ ಪ್ರಸಾದ್ ಅವರು. ಅತ್ಯಂತ ವಿನ್ಯಾಸಗಳು ನನ್ನ ಏರ್ ಫೋರ್ಸ್ ಶಿಕ್ಷೆ ಈ ತರ ಮಾಡಿದ್ದಾರೆ ಅಂತ ಹೇಳಿ.
ಅದೇ ತರ ಕಾರ್ಗಿಲ್ ಅಲ್ಲಿ ನೀವು ಮಾತಾಡಿದ್ರಿ, ಕಾರ್ಗಿಲ್ ಬಗ್ಗೆ ನೋಡಿದ್ರಿ. 47 ದಿವಸ ಜೀವ ಕೈಯಾಗಿಟ್ಟುಕೊಂಡು ಮನೆತನ ಜೀವನ ಎಲ್ಲರೂ ಹಂಗ ತೊರೆದು ತಲೆ ಮೇಲೆ ಕಫನ್ ಕಟ್ಕೊಂಡು ಯುದ್ಧ ಆಡಿ ಬಲಗೈ ನೋಡಿದ್ರೆ ಹೇಗಿದೆ, ಬಲಗೈ ಗ್ರನೈಡ್ ಇಂಜುರಿ, ಬಲಗೈ ತುಂಡಾಗು ನೋಡಿ ಕೈ ಸಟ್ಟಿದೆ, ಹೊರ ಹಾರಿದೆ, ಗ್ರನೈಡ್ ಇಂಜುರಿ, ಯುದ್ಧ ಇಂಜೂರ್ಡ್ ಸೋಲ್ಜರ್ ಅವರು, ವಾರ್ ವುಂಡೆಡ್. ಹಂಗೆ ಸಾಮಾನ್ಯವಾಗಿ ರಿಟೈರ್ಡ್ ಬಂದಿರೋರು ವಾರ್ ವುಂಡೆಡ್ ಸೋಲ್ಜರ್. ಸೊ ನಾವು ಯಾರನ್ನಾದ್ರೂ ಹೀರೋ ಅನ್ಬೇಕಂದ್ರೆ ಇಂಥವ್ರಿಗೆ ಹೀರೋ ಅನ್ಬೇಕು. ನಾಡ್ದಿ ದರ್ಶನ್ ಅವರು ನಾಡ್ದಿ ಹೀರೋಸ್, ಅವರು ಕಲಾಕಾರರು, ದುಡ್ಡಿಗೋಸ್ಕರ ಕೆಲಸ ಮಾಡುವಂತ ಕಲಾಕಾರರು, ದುಡ್ಡು ಇಲ್ಲದೆ ಏನು ಇಲ್ಲದೆ ಜೀವ ಕೊಡುವಂತವ್ರು. ಇವತ್ತು ನಿಮ್ಮ 1 ಲಕ್ಷ ರೂಪಾಯಿನ ಕೊಡ್ತೀನಿ, ಹೋಗಿ ಒಂದು ಬಂದೂಕು ತಗೊಂಡು ಬಾರ್ಡರ್ ಅಲ್ಲಿಂದ ಯಾರು ನಿಲ್ಲಲ್ಲ ಜನ. ಅಂತದ್ರಲ್ಲಿ ನಾವು ನಿಲ್ತಾ ಇದ್ದೇವೆ. ನಮ್ಮ ಸೈನಿಕರು ನಮ್ಮ ದೇಶದ ಮಣ್ಣಿನ ಗುಣ ಅದು. ಇವತ್ತು ನಮ್ಮ ದೇಶದ ಮಣ್ಣಿನ ಗುಣ. ಅದಕ್ಕೆ ಇವತ್ತು ನೀವೊಂದು ಸೀನರಿ ಮಾಡಿದ್ರಿ ಇಲ್ಲೇ, ಅದೆಂತ ಹೃದಯ ಟಚಿಂಗ್ ಸೀನರಿ. ಏನು ಎಲ್ಲ ನೀವು ಒಳ್ಳೇದು ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಸೈನಿಕರನ್ನು ಯಾಕೆ ನೋಡಿದ್ರಿ ಮೇಲೆ ಫೋಟೋದಲ್ಲಿ ನೋಡಿದ್ರಲ್ಲ ಸ್ನೇಹಿತರನ್ನ, ಅದು ನಿಜವಾಗ್ಲೂ ನಿಮ್ಮೆಲ್ಲರ ಮನಸ್ಸಲ್ಲೇ ನಾಟಬೇಕದು. ಹೌದು, ದೇಶಕ್ಕೋಸ್ಕರ ನಾನು ಏನಾದ್ರೂ ದೇಶಕ್ಕೋಸ್ಕರ ಎಲ್ಲ ಫೋರ್ಸು ನಾ ಹೇಳ್ತಾ ಇದ್ದೆ, ಆರ್ಮಿ, ನೇವಿ, ಏರ್ ಫೋರ್ಸ್, ಪೊಲೀಸ್ ಫೋರ್ಸ್, BSF ಎಲ್ಲ ಫೋರ್ಸು, ಇಂಟರ್ನಲ್ ಎನಿಮಿ, ಎಕ್ಸ್ಟರ್ನಲ್ ಎನಿಮಿ, ದೇ ಆರ್ ಫೈಟಿಂಗ್ ಫಾರ್ ದ ಕಾಸ್ ಆಫ್ ದಿ ನೇಷನ್. ದೇ ಆರ್ ಸೈನಿಕ್ಸ್, ದೇ ಆರ್ ಮಾರ್ಟರ್ಸ್. ಅವ್ರು ಹುತಾತ್ಮರ ಜೀವನ ಒಂದು ಎಂಡ್ ಹೆಂಗಿರ್ತದೆ ನೀವು ನೋಡಿಲ್ಲ. ಸಾದಾ ಮನುಷ್ಯ ಸತ್ತಾಗೆ ಕಟ್ ಚಾಪಿ ಕಟ್ಕೊಂಡು ಮೇಲೆ ಒಂದು 4 ಮನೆ ಕುಳಿತು ಹೋಗ್ತಾರೆ. ಹುತಾತ್ಮರಿಗೆ ನ್ಯಾಷನಲ್ ಫ್ಲಾಗ್ ಆನ್ ದ ಚೆಸ್ಟ್, ನ್ಯಾಷನಲ್ ಫ್ಲಾಗ್, ಹಿಸ್ ಬಾಡಿ ರ್ಯಾಪ್ಡ್ ಇನ್ ದಿ ನ್ಯಾಷನಲ್ ಫ್ಲಾಗ್. ಯಾರಿಗೆ ಆನರ್ ಇದೆ ಅದು? ನ್ಯಾಷನಲ್ ಫ್ಲಾಗ್ ಅಲ್ಲಿ ಬಾಡಿ ಬರೋದಂದ್ರೆ ಇಟ್ ಇಸ್ ಗ್ರೇಟ್ ಆನರ್. ಮತ್ತೆ ಏನ್ ಬೇಕಾಗಿಲ್ಲ ನಮಗೆ ಅಂತದೊಂದು ಟ್ಯಾಗ್ ಮೇಜು ಎಲ್ಲ ಇವತ್ತು ನಾವು ಏರ್ ಫೋರ್ಸ್ ರಿಟೈರ್ ಆದ್ರೂ ವಿ ಆರ್ ರ್ಯಾಪ್ಡ್ ಬಿಕಾಸ್ ವಿ ಹ್ಯಾವ್ ಸರ್ವ್ಡ್. ಆರ್ಮಿ ರಿಟೈರ್ ಆಗಿದ್ದಾರೆ. ನಾವು ಹುತಾತ್ಮರಾದ್ರೆ ನಮ್ಮ ದೇಹದ ಮೇಲೆ ನ್ಯಾಷನಲ್ ಫ್ಲಾಗ್ ಹಾಕಿ ಆ ಫ್ಲಾಗ್ ಅನ್ನ ನಮ್ಮ ಫ್ಯಾಮಿಲಿ ಕೊಡ್ತಾರೆ. ಇದನ್ನ ನೀವು ಮುಂದಿನ ಪೀಳಿಗೆವರೆಗೂ ಇಟ್ಕೊಳ್ರಿ. ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಇದು ಪಾಠ ಆಗ್ಲಿ. ದೇಶಕ್ಕೋಸ್ಕರ ಒಳಗೂ ಹೊರಗೂ ಹೋರಾಟ ಮಾಡುವಂತ ಇಲಾಖೆ ಇದು. ಪೊಲೀಸ್ ಫೋರ್ಸ್, ಮಿಲಿಟರಿ ಫೋರ್ಸ್. ಅದಕ್ಕೆ ದಯವಿಟ್ಟು ನಾವು ದೇಶ ದ್ರೋಹಿಗಳನ್ನು ಒಳಗಿಂದ ಗುರುತಿಸಬೇಕು, ವೈರಿಗಳನ್ನು ಹೊರಗಡೆಯಿಂದ ಗುರುತಿಸುವ ಕೆಲಸ ನಮ್ಗೆ ಈಸಿ. ವೈರಿಗಳನ್ನು ಹೊರಗಡೆಯಿಂದ ಗುರುತಿಸಲು ಬಹಳ ಕಷ್ಟ ಆಗೋದಿಲ್ಲ. ದೇಶ ದ್ರೋಹಿಗಳು ಒಳಗಡೆ ನೀರೊಳಗಿನ ಮೀನಿದ್ದಂಗೆ, ಯಾವಾಗ ನೀರು ಕುಡಿತಾರೆ, ಯಾವಾಗ ನೀರು ಬಿಡ್ತಾರೆ ಗೊತ್ತಾಗೋದಿಲ್ಲ. ಅಂತವನ್ನ ಗುರುತಿಸಿ ನಾವೆಲ್ಲರೂ ಅಲರ್ಟ್ ಆಗಿದ್ವಿ ಅಂದ್ರೆ ಈ ದೇಶ ಕಾಯುವುದು ಬಹಳ ಸರಳ. ನಮ್ಮ ಸೈನಿಕರು ಕೆಲಸ ಹಾಗಾಗ್ತದೆ ಅಲ್ಲಿ, ಇಲ್ಲಿ ನಮ್ಮ ಒಳಗಡೆ ಪೊಲೀಸ್ ಇಲಾಖೆಯು ಹಾಗಾಗ್ತದೆ. ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಜನ ಜೀವ ತ್ಯಾಗ ಮಾಡಿದ್ದಾರೆ. ವೀರಪ್ಪನ್ ಆಪರೇಷನ್ ಅಲ್ಲಿ ಅತ್ಯಂತ ಯಂಗ್ ಸಬ್ ಇನ್ಸ್ಪೆಕ್ಟರ್ ಶಕೀಲ್ ಅಹಮದ್, ಅತ್ಯಂತ ಯಂಗ್ ಸಬ್ ಇನ್ಸ್ಪೆಕ್ಟರ್. ಅವ್ರ ತಂದೆ ಮೈಸೂರಲ್ಲಿ DSP, ನಾವು ಮೈಸೂರಲ್ಲಿ ಟ್ರೈನಿಂಗ್. ಅವಾಗೆ ಆ ಟ್ರೈನಿಂಗ್ ಅಲ್ಲಿ ಇವನು ವಾಲಂಟಿಯರ್ ಆಗಿ ಹೋದ. ಸಬ್ ಇನ್ಸ್ಪೆಕ್ಟರ್ ಶಕೀಲ್ ಅಹಮದ್ ವಾಲಂಟಿಯರ್ ಆಗಿ ಹೋದ. ಬಟ್ ವೀರಪ್ಪನ್ ಲ್ಯಾಂಡ್ ಮೈನ್ಸ್ ಅಲ್ಲಿ ಬ್ಲಾಸ್ಟ್ ಆಗಿ ಅವನು ಹುತಾತ್ಮನಾದ. ಹುತಾತ್ಮರು ದೇಶ ದ್ರೋಹಿಗಳ ವಿರುದ್ಧ ಯಾರೇ ಕೊಡ್ಲಿ ಜವ, ಇವನ್ ಸಾಮಾನ್ಯ ಮನುಷ್ಯ ದೇಶ ದ್ರೋಹ ಯಾರು ಮಾಡೋರು ಬೆಟ್ಟ ಹಿಡಿದು ಅದಕ್ಕೋಸ್ಕರ ಅವ್ರ ಹೋರಾಟದಲ್ಲಿ ಅವನು ನಡೆದ ಅಂದ್ರೆ ಅವನು ಹುತಾತ್ಮನೇ. ಹುತಾತ್ಮ ಅನ್ನೋದು ಹಂಗೆ ಸರಳ ಬರಲಿಲ್ಲ, ಅದು ಸಾಮಾನ್ಯ ಸಾವಲ್ಲದು, ಮಹಾನ್ ಸಾವು. ಬಂಧುಗಳೇ, ಎಲ್ಲರೂ ನಾವು ಈಗಾಗಲೇ ಸಾಕಷ್ಟು ಕೇಳಿದ್ದೀರಿ ನಮ್ಮ ಎಲ್ಲ ಕಡೆಯಿಂದ. ಇನ್ನು ಜಾಸ್ತಿ ಮಾತಾಡೋದಿಲ್ಲ, ನಾನು ಮಾತಾಡಿದ್ರೆ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ. ಪ್ಲೀಸ್ ಇಷ್ಟು ಹೇಳುತ್ತಾ ನೀವೆಲ್ಲ ಇಲ್ಲಿ ಈ ಹುತಾತ್ಮ ದಿನಾಚರಣೆ ವಿಜಯ ದಿವಸವನ್ನು ಅತ್ಯಂತ ಅದ್ಭುತವಾಗಿ ಆಚರಿಸಿದಿರಿ. ಮತ್ತು ವಾರ್ ಹೀರೋಗಳನ್ನು ಅತ್ಯಂತ ಸನ್ಮಾನದಿಂದ ನೋಡಿದಿರಿ. ನಿಮ್ಮೆಲ್ಲರಿಗೂ ಒಂದು ಸ್ಥಾನ ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. The sky. A huge round of applause for our Air Force, sir. Those who rule the land. Louder. When he shouted louder, he gave the order. No, he said, it must reach our army. Then where is your voice? So those who rule the sky. Sky. Those who rule the land. Those who maintain law